ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಸ್ಕಾಲರ್ಶಿಪ್ 2025 ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ಯೂಸ್ಫುಲ್ ನೋಟಿಫಿಕೇಷನ್ ಆಫ್ ಸ್ಕಾಲರ್ಶಿಪ್ ಆ್ಯಂಡ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್. ಬನ್ನಿ ಈಗ ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ ಒನ್ ಬೈ ಒನ್ ನೋಡುವ. ಇದರಲ್ಲಿ ಕ್ಲಾಸ್ 11 ಮತ್ತು ಇದರಲ್ಲಿ ಡಿಪ್ಲೊಮಾಲಿಂದ ಇಂಜಿನಿಯರಿಂಗ್ ಹೋಗಿರುವ ಸ್ಟೂಡೆಂಟ್ಸ್, ಕ್ಲಾಸ್ 11 ಸ್ಟೂಡೆಂಟ್ಸ್ಲಿಂದ UG ಮತ್ತು PG ಕೋರ್ಸಸ್ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಬಾಯ್ಸ್ ಮತ್ತು ಗರ್ಲ್ಸಿಗೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಇರೋ ಸಂಸ್ಥೆ ಯಾವುದಂದರೆ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್. ಇದರಲ್ಲಿ ಇಲ್ಲಿ ನಾವು ನೋಡಬಹುದು, ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ವಿತ್ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 1 ಲ್ಯಾಕ್ಕಿಂತ ಫ್ಯಾಮಿಲಿ ಇನ್ಕಮ್ ಯಾರ್ದು ಕಡಿಮೆ ಇದೆ ಇದನ್ನು ಅಪ್ಲೈ ಮಾಡಬಹುದು. ಯಾರು PUC, ಡಿಪ್ಲೊಮಾ ಮತ್ತು ಫುಲ್ ಟೈಮ್ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಯಾರು ಓದ್ತಾ ಇದ್ದಾರೆ ಇದಕ್ಕೆ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಈಗ ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಕೊನೆಯ ದಿನಾಂಕ ಏನಂದರೆ 31 ಜುಲೈ 2025 ಇದರದ್ದು ಕೊನೆಯ ದಿನಾಂಕವಾಗಿದೆ. ಈಗ ಇದರದ್ದು ಲಿಂಕ್ ಏನಂದ್ಬಿಟ್ರೆ ಇಲ್ಲಿ ನಾವು ನೋಡಬಹುದು, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಅಂತಿದೆ. ಅಂದರೆ SS, ಈಗ ನಾವು URL ಕೂಡ ನಾವು ಇಲ್ಲಿ ನೋಡಬಹುದು, SS ಜನಕಲ್ಯಾಣ trust.org ಅಂತ ಕೊಟ್ಟರೆ ಈ ಲಿಂಕ್ ಓಪನ್ ಆಗುತ್ತೆ. ಇದರಲ್ಲಿ ಈ ಸ್ಕಾಲರ್ಶಿಪ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾವು ಮಾಡಬಹುದು. ಈಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾವು ನೋಡಬಹುದು, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿಬಿಟ್ಟು 31 ಜುಲೈ 2025 ಅಂತ ತೋರಿಸ್ತಾ ಇದೆ. 31 ಜುಲೈ 2025. ಇದರಲ್ಲಿ ಫಸ್ಟ್ ಏನಂದರೆ ನಾವು ಕ್ರಿಯೇಟ್ ಲಾಗಿನ್ ಅಂತ ಮಾಡಬೇಕು. ಲಾಗಿನಲ್ಲಿ ಅಕೌಂಟನ್ನು ನಾವು ರಿಜಿಸ್ಟರ್ ಮಾಡಬೇಕು, ನಂಬರ್ 1. ಅದಾದ್ಮೇಲೆ ನಂತರ ಅಕೌಂಟ್ ರಿಜಿಸ್ಟರ್ ಮಾಡಿದ ನಂತರ ಆ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಬಿಟ್ಟು ಆ ಅಕೌಂಟ್ಲಿಂದ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನಮಗೆ ಇಲ್ಲಿ ಬೇಕಾಗಿರುವ ಎಲ್ಲ ಮಾಹಿತಿ ಅಂದರೆ ನಮ್ಮದು ಅಕಾಡೆಮಿಕ್ ಡಿಟೇಲ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಡಿಟೇಲ್ ಮತ್ತು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡ್ಬಿಟ್ಟು ನಾವು ಅಪ್ಲಿಕೇಶನ್ ತುಂಬಿಟ್ಟು ಇದನ್ನು ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ನಂತರ ಫೈನಲ್ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಅಪ್ಲೋಡ್ ಆಗುತ್ತೆ. ಇಲ್ಲಿ ನಾವು ನೋಡಬಹುದು, ಯಾರೆಲ್ಲ ಸ್ಟೂಡೆಂಟ್ಸ್ ಈಗ PUC ಅಂದರೆ PUC ಮತ್ತು MBBS ಓದ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಫ್ ದ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಇನ್ PUC, ಹೀಸ್ ಆರ್ ಹರ್ ಪರ್ಸೆಂಟೇಜ್ ಶುಡ್ ಬಿ ಮೋರ್ ದ್ಯಾನ್ 95 ಅಂದರೆ 95ಕ್ಕಿಂತ ಹೆಚ್ಚಿಗೆ ಇದ್ದರೆ ಅಷ್ಟೇ ಇದು ಅಪ್ಲೈ ಆಗುತ್ತೆ. ಅದೇ ರೀತಿ ಯಾವ ಸ್ಟೂಡೆಂಟ್ಸ್ಗಳು ಈಗ ಡಿಪ್ಲೊಮಾ, BSc, BCom, BE, BSc ಓದ್ತಾ ಇದ್ದಾರೆ ಅವ್ರದ್ದು ಪರ್ಸೆಂಟೇಜ್ 90 ಆರ್ ಅಬವ್ ಆಗಿರಬೇಕು, 90ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿರಬೇಕು. ಅದೇ ರೀತಿ BCA, BBM, BA, BDS, B.Pharma ಮತ್ತು MA, MCom, B.Ed ಓದ್ತಾ ಇರುವ ಸ್ಟೂಡೆಂಟ್ಸ್, ಈವನ್ CA ಓದ್ತಾ ಇರುವ ಸ್ಟೂಡೆಂಟ್ಸು ಕೂಡ ಅವ್ರ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನಿದೆ ಅದರಲ್ಲಿ 85% ಆ್ಯಂಡ್ ಅಬವ್ ಸ್ಕೋರ್ ಮಾಡಿರಬೇಕು. ಅಂಥ ಸ್ಟೂಡೆಂಟ್ಸ್ಗಳು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು. ಈಗ ಸ್ಕಾಲರ್ಶಿಪ್ಪು ಇನ್ನೊಂದು ನೋಡ್ಬೋದು ನಾವು, ಯಾವುದೇ ರೀತಿ ಇವರು ಹಾರ್ಡ್ ಕಾಪಿ ತೊಗೊಳ್ತಾ ಇಲ್ಲ, ಇದು ಸ್ಟ್ರಿಕ್ಟ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಈಗ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಈಗ ಏನಂದರೆ ಅಪ್ಲೈ ನಾವು ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಅಪ್ಲೈ ನಾವು ಅಂತ ಇಲ್ಲಿದೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಹಿಯರ್ ಟು ಅಪ್ಲೈ ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ನ್ಯೂ ಯೂಸರ್ ಅಂತಿರುತ್ತೆ. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಮಾಹಿತಿಯನ್ನು ತುಂಬಿಟ್ಟು, ಅಂದರೆ ಯುವರ್ ನೇಮ್ ಅಂತ ಬರುತ್ತೆ, ಯುವರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಆಧಾರ್ ನಂಬರನ್ನು ಕೊಟ್ಟುಬಿಟ್ಟು ರಿಜಿಸ್ಟರ್ ಮಾಡಿದ ನಂತರ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ತುಂಬಿಟ್ಟು ಸಬ್ಮಿಟ್ ಮಾಡಬಹುದು. ಈ ರೀತಿ ನಾವು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೆನಪಿರಲಿ, ಕೊನೆಯ ದಿನಾಂಕ 31 ಜುಲೈ 2025. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.